ಆರ್ಎಸ್ಎಸ್ ಗಲಿಬಿಲಿಗೊಂಡ್ರೆ ಬಿಜೆಪಿ ಬುಸುಗುಡುತ್ತಾ? ಪ್ರಿಯಾಂಕ್ ಖರ್ಗೆ ಮೇಲೂ ಇಡಿ ದಾಳಿ ಫಿಕ್ಸಾ? ಬಿಜೆಪಿ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಬೆಂಕಿ ವಾಗ್ದಾಳಿ. ಆರ್ಎಸ್ಎಸ್ ಗಲಿಬಿಲಿಗೊಂಡ್ರೆ ಬಿಜೆಪಿ ಬುಸುಗುಡುತ್ತಾ? ಇಂಥದ್ದೊಂದು ಡೌಟನ್ನ, ಇಂಥದ್ದೊಂದು ಅನುಮಾನವನ್ನ ವ್ಯಕ್ತಪಡಿಸಿರೋದು ಬೇರೆ ಯಾರೂ ಅಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗಾದ್ರೆ ಬಿಜೆಪಿ ನಾಯಕರು ಹಾವಿನಂತೆ ಬುಸುಗುಡುತ್ತಾರಾ? ಅದ್ಯಾಕೆ ಪ್ರಿಯಾಂಕ್ ಖರ್ಗೆ ಬಿಜೆಪಿಯನ್ನ ಹಾವಿಗೆ ಹೋಲಿಸಿದ್ದಾರೆ? ಸದ್ಯದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೂ ಇಡಿ ದಾಳಿ ನಡೆಯೋದು ಗ್ಯಾರಂಟಿನಾ? ಅಷ್ಟಕ್ಕೂ ಏನಿದು ಬಿಜೆಪಿ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಬೆಂಕಿ ವಾಗ್ದಾಳಿ ಅಂದ್ರ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಇಡಿ ದಾಳಿಯದ್ದೇ ಗದ್ದಲ, ಗಲಾಟೆ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ದಾಳಿ ನಡೆಸಿ ಕೋಟಿ ಕೋಟಿ ಆಸ್ತಿ ಜಪ್ತಿ ಮಾಡಿದೆ. ಆ ಮೂಲಕ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಅಟೆನ್ಷನ್ ಡ್ರಾ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣದ ಆರೋಪ ಮತ್ತು ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಲಿಕ್ಕರ್ ಸ್ಕ್ಯಾಮ್ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದೆಷ್ಟೋ ದಾಖಲೆಗಳನ್ನ ಗುಡ್ಡೆ ಹಾಕಿದ್ರು. ಸುಮಾರು 2-3 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಮಾಧ್ಯಮಗಳ ಮತ್ತು ಜನಸಾಮಾನ್ಯರ ಕಣ್ಣಲ್ಲಿ ಬಿಜೆಪಿಯೇತರ ಪಕ್ಷಗಳ ಜನನಾಯಕರನ್ನ ವಿಲನ್ಗಳ ರೀತಿ ಬಿಂಬಿಸಲಾಗಿತ್ತು. ಆದ್ರೆ ಕೊನೆಗೇನಾಯ್ತು? ಸಿದ್ದರಾಮಯ್ಯ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಆರೋಪ ಸಾಬೀತು ಮಾಡಲು ಇಡಿಗೆ ಸಾಧ್ಯವಾಗಲೇ ಇಲ್ಲ. ಇದೇ ರೀತಿ ಇದೀಗ ಕರ್ನಾಟಕದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದನ ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ಅಲ್ಲಿ ಕೋಟಿ ಕೋಟಿ ದುಡ್ಡು ಸಿಕ್ಕಿದೆ, ಚಿನ್ನ ಬೆಳ್ಳಿ ಸಿಕ್ಕಿದೆ ಅಂತೆಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಕೇಂದ್ರ ಸರ್ಕಾರ ರಾಜಕೀಯಕ್ಕಾಗಿ ಇಡಿ ಐಟಿ ಅವರನ್ನ ತಮ್ಮ ವಿರೋಧಿಗಳ ಮೇಲೆ ಚೂ ಬಿಡುವ ಕೆಲಸ ಮಾಡುತ್ತಿದೆ. ಆರ್ಎಸ್ಎಸ್ ಅನ್ನ ಪ್ರಶ್ನಿಸಿದ್ದಕ್ಕೆ ನಾಳೆ ನನ್ನ ಮೇಲೂ ಇಡಿ ದಾಳಿ ಆಗಬಹುದು ಅಂತೇಳಿರೋದು ಇದೀಗ ಭಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಹೌದು ವೀಕ್ಷಕರೇ, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನೋಂದಣಿ ಬಗ್ಗೆ ದನಿ ಎತ್ತುತ್ತಲೇ ಇದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಮಾತ್ರ ರಾಜ್ಯ ಬಿಜೆಪಿ ನಾಯಕರು. ಜೊತೆಗೆ ಆರ್ಎಸ್ಎಸ್ ಸಂಸ್ಥೆಯ ನೋಂದಣಿಗೆ ಅದ್ಯಾಕೆ ಹಿಂದೇಟು ಹಾಕ್ತಿದೆ ಅನ್ನೋದೇ ಇಲ್ಲಿ ಬಿಗ್ ಪ್ರಶ್ನೆ. ಇನ್ನು ಆರ್ಎಸ್ಎಸ್ನ ಪ್ರಶ್ನಿಸಿದ್ರೆ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡೋ ವಿಚಾರವಾಗಿ ಟ್ವೀಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ. ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರೋ ಆ ಟ್ವೀಟ್ ನಲ್ಲಿ ಏನಿದೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ. ಆರ್ಎಸ್ಎಸ್ ಅನ್ನ ಯಾರೇ ಪ್ರಶ್ನಿಸಿದ್ರು ಬಿಜೆಪಿ ತನ್ನ ಗಾಂಭೀರ್ಯವನ್ನ ಕಳೆದುಕೊಳ್ಳುತ್ತೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ ಕೊಡುಗೆಯನ್ನು ನೀಡದ ಸಂಘಟನೆ ಇಂದು ದೇಶಕ್ಕೆ ದೇಶಭಕ್ತಿಯ ಪಾಠ ಹೇಳೋದೇಕೆ ಅಂತೇಳಿ ಆರ್ಎಸ್ಎಸ್ ನ ಪ್ರಶ್ನಿಸಿದ್ರೆ ಬಿಜೆಪಿ ಬುಸುಗುಡುತ್ತೆ. ನಾಗಪುರದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು 52 ವರ್ಷ ಯಾಕೆ ಬೇಕಾಯ್ತು ಅಂತ ಆರ್ಎಸ್ಎಸ್ ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಬುಸುಗುಡುತ್ತೆ. ಅವರು ನಿಜವಾಗಿ ಯಾರ ಸಂವಿಧಾನಕ್ಕೆ ನಿಷ್ಠೆ ತೋರಿಸುತ್ತಾರೆ? ಬಾಬಾ ಸಾಹೇಬ್ರ ಸಂವಿಧಾನಕ್ಕೋ ಅಥವಾ ತಾವೇ ಬರೆಯಬೇಕಿತ್ತು ಅಂತ ಬಯಸುವ ಸಂವಿಧಾನಕ್ಕೋ ಅಂತೇಳಿ ಆರ್ಎಸ್ಎಸ್ ನ ಪ್ರಶ್ನಿಸಿದ್ರೆ ಬಿಜೆಪಿ ಬುಸುಗುಡುತ್ತೆ. ತಮ್ಮನ್ನ ತಾವು ನೋಂದಾಯಿಸಿಕೊಳ್ಳಲು ತೆರಿಗೆ ಪಾವತಿಸಲು ಯಾಕೆ ನಿರಾಕರಿಸುತ್ತಾರೆ ಅಂತೇಳಿ ಆರ್ಎಸ್ಎಸ್ ನ ಪ್ರಶ್ನಿಸಿದ್ರೆ ಬಿಜೆಪಿ ಬುಸುಗುಡುತ್ತೆ. ಆರ್ಎಸ್ಎಸ್ ಬೋಧಿಸುವುದನ್ನ ಆರ್ಎಸ್ಎಸ್ಗೆ ಪಾಲಿಸುವಂತೆ ಕೇಳಿಕೊಂಡ್ರೆ ಬಿಜೆಪಿ ಬುಸುಗುಡುತ್ತೆ. ಬಿಜೆಪಿ ಎಂದಿಗೂ ಕೇವಲ ಆರ್ಎಸ್ಎಸ್ ನ ಜೊತೆಗಾರ ಅಲ್ಲ, ಬದಲಿಗೆ ಅದು ಸದಾ ಆರ್ಎಸ್ಎಸ್ ನ ಸಾಧನ ಆಗಿದೆ. ಬಿಜೆಪಿಯ ಪ್ರತಿ ಬುಸುಗುಡುವಿಕೆ ಅದರ ಬಾಲ ಯಾರ ಕೈಯಲ್ಲಿದೆ ಎಂಬುದನ್ನು ಖಚಿತಪಡಿಸುತ್ತದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಇನ್ನ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅವರು ಈ ವಿವಾದಕ್ಕೆ ಸಂಬಂಧಿಸಿ ಏಕವಚನದಲ್ಲಿಯೇ ಕಿಡಿಕಾರಿದ್ರು. ದಲಿತನಿಗೆ ಆರ್ಎಸ್ಎಸ್ ವಿಷಯ ಬೇಕೆ? ಆರ್ಎಸ್ಎಸ್ ತಂಟೆಗೆ ಬಂದವರು ಇದುವರೆಗೆ ಯಾರು ಉಳಿದಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಅಪ್ಪನ ಹೆಸರಿನ ಮೇಲೆ ರಾಜ್ಯದ ಗೃಹ ಸಚಿವರಾಗಿದ್ದು ಆ ಕೆಲಸ ಮಾಡಲಿ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಪ್ರಿಯಾಂಕ್ ಖರ್ಗೆ ದಲಿತರು ಆರ್ಎಸ್ಎಸ್ ನ ಪ್ರಶ್ನೆ ಮಾಡಲೇಬಾರ್ದ ಅಂತೇಳಿ ಕಿಡಿಕಾರಿದ್ದಾರೆ. ಇನ್ನ ಆರ್ಎಸ್ಎಸ್ ನ ವಿಷಸರ್ಪಕ್ಕೆ ಹೋಲಿಕೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಕೂಡ ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ದೂರು ದಾಖಲಿಸಲಿ ಬಿಡಿ, ಅವರ ಸಂಘ ನೋಂದಣಿಯಾಗಿದ್ರೆ ಅವರ ಲೆಟರ್ ಹೆಡ್ ನಲ್ಲೇ ದೂರು ಕೊಡಲಿ ಅಂತ ಸವಾಲ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಬಿಕೆ ಹರಿಪ್ರಸಾದ್ ಸಾಥ್. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿರೋ ಪ್ರಶ್ನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದನಿಗೂಡಿಸಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಮಾಡಿಸಲೇಬೇಕು ಎಂದಿದ್ದಾರೆ. ಆರ್ಎಸ್ಎಸ್ ಸಂವಿಧಾನ ವಿರೋಧಿ ಎಂದಿರುವ ಅವರು ಅದನ್ನ ಕಾಂಗ್ರೆಸ್ ಎಂದಿಗೂ ಒಪ್ಪಲ್ಲ ಎಂದಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಸಂವಿಧಾನ ಹಾಗೂ ಜಾತ್ಯತೀತತೆಯ ವಿರುದ್ಧವಿದೆ ಅಂತ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಆರ್ಎಸ್ಎಸ್ ಸಂಗ್ರಹಿಸುವ ಹಣಕ್ಕೆ ಲೆಕ್ಕ ಬೇಡವೇ? ಈ ದೇಶದಲ್ಲಿ ಎಲ್ಲ ಸಂಘಟನೆಗಳು ನೋಂದಣಿ ಮಾಡಿಕೊಂಡಿವೆ. ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟವನು ನೋಂದಣಿ ಮಾಡದೇ ಇದ್ರೆ ಪೊಲೀಸರು ಹಿಡಿದುಕೊಂಡು ಹೋಗ್ತಾರೆ. ಆದ್ರೆ ನೋಂದಣಿ ಮಾಡಿಸಿಕೊಳ್ಳಲು ಇವರಿಗೇನ್ ಕಷ್ಟ ಅಂತ ಬಿಕೆ ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ಇವರು ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸುತ್ತಾರೆ. ಹಾಗಾದ್ರೆ ಇವರು ಸಂಗ್ರಹಿಸಿದ ಹಣಕ್ಕೆ ಲೆಕ್ಕ ಬೇಕಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ.
ಇದೇ ವೇಳೆ ಮೊಹಮ್ಮದ್ ಗಜ್ನಿ ದೇಶವನ್ನ 17 ಸಲ ಲೂಟಿ ಮಾಡಿದ. ಇತ್ತ ರಾಮ ಮಂದಿರ ಕಟ್ಟುತ್ತೇವೆ ಅಂತ ಬಿಜೆಪಿಯವರು ಲೂಟಿ ಹೊಡೆದ್ರು ಅಂತ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಗಜ್ನಿಗೂ ಮೋದಿ ಮತ್ತು ಅಮಿತ್ ಶಾಗೂ ಏನ್ ವ್ಯತ್ಯಾಸ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಬಿಜೆಪಿಯವರು ಧರ್ಮವನ್ನ ಗುತ್ತಿಗೆ ತೆಗೆದುಕೊಂಡವರಂತೆ ವರ್ತಿಸುತ್ತಿದ್ದಾರೆ. ಆದ್ರೆ ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತ ಧರ್ಮವಿಲ್ಲ ಅಂತೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಸರ್ಕಾರ ಸಂವಿಧಾನದ ಚೌಕಟ್ಟಿನಲ್ಲಿ ನಡೆಯಬೇಕು, ಎಲ್ಲ ಧರ್ಮೀಯರಿಗೂ ಆಚರಣೆಗೆ ಮುಕ್ತ ಅವಕಾಶವಿದೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಬಿಜೆಪಿಗೆ ಜಾಣ ಕಿವುಡುತನವಿದೆ. ಇದೇ ಕಾರಣಕ್ಕೆ ರಾಮ ಮಂದಿರದಲ್ಲಿ ಆಗಿರೋ ಅಕ್ರಮದ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಮಾತನಾಡ್ತಿಲ್ಲ ಅಂತೇಳಿ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಅಚ್ಚೇ ದಿನ್ ಅಮೃತ ಕಾಲ ಅಂದ್ರು. ಆದ್ರೀಗ ಬಿಜೆಪಿಗೆ ರಾಹುಕಾಲ ಬಂದಿದೆ. ಕಳಸಾ ಬಂಡೂರಿ ಯೋಜನೆಗೆ ಪರಿಸರ ಇಲಾಖೆ ಅನುಮತಿ ಕೊಡಿಸಲು ಆಗಿಲ್ಲ, ಆದ್ರೆ ಹುಬ್ಬಳ್ಳಿಯಲ್ಲಿ ವಿಜಯೋತ್ಸವ ಆಚರಿಸಿತು ಅಂತ ವ್ಯಂಗ್ಯವಾಡಿದ್ದಾರೆ. ಹೀಗೆ ಅದ್ಯಾವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಬಿಕೆ ಹರಿಪ್ರಸಾದ್ ಅವರಂತ ಹಿರಿಯ ನಾಯಕರು ದನಿಗೂಡಿಸಿದ್ರು, ಆಗ ಬಿಜೆಪಿ ನಾಯಕರ ಪಲ್ಸ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿದಿನ RSS ನೋಂದಣಿ ಬಗ್ಗೆ ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಲಾಂಗ್ ಟರ್ಮ್ ನಲ್ಲಿ ಬಿಜೆಪಿ ಮತ್ತು RSS ಎರಡಕ್ಕೂ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ತಮ್ಮ ಮೇಲೂ ಇಡೀ ದಾಳಿ ನಡೆದ್ರೂ ಆಶ್ಚರ್ಯ ಇಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರುವುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರ ಮನೆ ಮೇಲೆ ನಡೆದಿರೋ ಇಡಿ ದಾಳಿ ಬಗ್ಗೆ ಮಾತನಾಡಿರೋ ಪ್ರಿಯಾಂಕ್ ಖರ್ಗೆ, ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ಸಾವಿರಾರು ಇಡಿ ದಾಳಿಗಳು ನಡೆದಿವೆ. ಆದ್ರೆ ಈ ದಾಳಿಗಳಲ್ಲಿ ಅಪರಾಧ ಸಾಬೀತಾದ ಪ್ರಕರಣಗಳ ಪ್ರಮಾಣ 2%ಕ್ಕಿಂತಲೂ ಕಡಿಮೆ, ಅಂದ್ರೆ 1.5% ಮಾತ್ರ. ಈ ದಾಳಿಗಳು ರಾಜಕೀಯ ಪ್ರೇರಿತ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ ಅಂತೇಳಿ ಕಿಡಿಕಾರಿದ್ದಾರೆ. ಜೊತೆಗೆ ಕೇಂದ್ರದವರು ಯಾವಾಗ ಬೇಕೋ ಆಗ ಕೇಂದ್ರದ ಸಂಸ್ಥೆಗಳನ್ನ ಚೂ ಬಿಡುತ್ತಾರೆ. ತಮ್ಮ ಮೇಲೂ ಇಡಿ ದಾಳಿ ನಡೆಯೋ ಸಾಧ್ಯತೆ ಇದೆ, ಇವತ್ತಲ್ಲ ನಾಳೆ ಅದು ಆಗಬಹುದು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ಜಮೀನು ಲೂಟಿ, ಖರ್ಗೆ ಕುಟುಂಬದ ವಿರುದ್ಧ ಬಿಜೆಪಿ ಗಂಭೀರ ಆರೋಪ. ಅದ್ಯಾವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ತಮ್ಮ ಮೇಲೂ ಇಡಿ ದಾಳಿ ಆಗಬಹುದು ಅಂತ ಹೇಳಿದ್ದೆ ತಡ ಅತ್ತ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕುಟುಂಬದ ಮೇಲೆ ಕೇಳಿ ಬಂದಿರೋ ಆರೋಪಗಳನ್ನ ಹಿಕ್ಕಿ ತೆಗೆದಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರ ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಅಧಿಕಾರ ಮತ್ತು ಪ್ರಭಾವವನ್ನ ದುರುಪಯೋಗ ಪಡಿಸಿಕೊಂಡು ಕರ್ನಾಟಕದ ವಿವಿಧೆಡೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿ ಕಬಳಿಸಿದ್ದಾರೆ ಅಂತೇಳಿ ಮೊನ್ನೆಯಷ್ಟೇ ಬಿಜೆಪಿ ಆರೋಪಿಸಿದೆ. ಅಲ್ಲದೆ ಅವರ ವಿರುದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಪ್ರಶ್ನಿಸಿದೆ. ಹೌದು ವೀಕ್ಷಕರೇ, ದಿಲ್ಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯದಲ್ಲಿ ಖರ್ಗೆ ಮತ್ತು ಪ್ರಿಯಾಂಕ್ ಅವರು ತಮ್ಮ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಮೂಲಕ ಜಮೀನು ಲೂಟಿಯಲ್ಲಿ ತೊಡಗಿದ್ದಾರೆ ಅಂತೇಳಿ ಆರೋಪಿಸಿದ್ರು. ಅಲ್ಲದೆ ಇವರ ಕಾರ್ಯವೈಖರಿಯು ರಾಬರ್ಟ್ ವಾದ್ರಾ ಮತ್ತು ರಾಹುಲ್ ಗಾಂಧಿ ಕುಟುಂಬದಿಂದ ಪ್ರೇರಿತವಾಗಿದೆ ಅಂತ ಲೇವಡಿ ಮಾಡಿದ್ರು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ವಿರುದ್ಧ ಭೂ ಹಗರಣದ ಆರೋಪ ಕೇಳಿಬಂದಿದ್ದು, ಇದರ ವಿರುದ್ಧ ತನಿಖಾ ಸಂಸ್ಥೆಗಳು ಯಾಕೆ ತನಿಖೆ ನಡೆಸುತ್ತಿಲ್ಲ ಅಂತ ಕಾಂಗ್ರೆಸ್ ಪ್ರಶ್ನಿಸಿದ ಮರುದಿನವೇ ಖರ್ಗೆ ಕುಟುಂಬದ ವಿರುದ್ಧ ಬಿಜೆಪಿ ಭೂ ಕಬಳಿಕೆ ಆರೋಪ ಹೊರಿಸಿದೆ. ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಯಾವುದೇ ಪೂರ್ವ ಅನುಭವವಿಲ್ಲದಿದ್ದರೂ ಕಾಂಗ್ರೆಸ್ ಸರ್ಕಾರವು 100 ಕೋಟಿ ರೂಪಾಯಿ ಮೌಲ್ಯದ 5 ಎಕರೆ ಜಮೀನನ್ನ ಹಂಚಿಕೆ ಮಾಡಿದೆ. ರಾಜ್ಯ ಸರ್ಕಾರ 2016ರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ 19 ಎಕರೆ ಜಮೀನನ್ನ 30 ವರ್ಷಗಳ ಅವಧಿಗೆ ನೀಡಿತ್ತು. ಅದನ್ನ ನಂತರ ಖರ್ಗೆ ಕುಟುಂಬದ ಕಾಯಂ ಆಸ್ತಿ ಮಾಡಲು ಶಾಶ್ವತ ಗುತ್ತಿಗೆಯಾಗಿ ಪರಿವರ್ತಿಸಲಾಯಿತು. ಇದು ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅವರ ಮಗನ ಕಡೆಯಿಂದ ನಡೆದ ಭ್ರಷ್ಟಾಚಾರ ಮತ್ತು ಅನುಚಿತ ನಡವಳಿಕೆ ಅಂತೇಳಿ ಭಂಡಾರಿ ಆರೋಪಿಸಿದ್ರು. ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ನಿಬಂಧನೆಗಳ ಉಲ್ಲಂಘನೆಯಾಗಿದೆ ಅಂತೇಳಿ ಭಂಡಾರಿ ಆರೋಪಿಸಿದ್ದಾರೆ. ಈ ವಿಷಯದಲ್ಲಿ ಖರ್ಗೆ ಮತ್ತು ಅವರ ಪುತ್ರನ ವಿರುದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಾನೂ ಪ್ರಶ್ನಿಸಿದ್ದಾರೆ. 2018ರ CAG ವರದಿಯು ಈ ವಿಷಯವನ್ನ ಪ್ರಸ್ತಾಪಿಸಿದ್ದು, ಭೂಮಿ ವರ್ಗಾವಣೆಯಿಂದ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಲಾಭವಾಗಿದೆಯೇ ಹೊರತು ಸರ್ಕಾರಕ್ಕಲ್ಲ ಅನ್ನೋದನ್ನ ಗಮನಿಸಿತ್ತು. ಅದರಲ್ಲೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಕ್ಸ್ಪೆಕ್ಟ್ ಮಾಡಿದಂತೆ ಇವರ ವಿರುದ್ಧವೂ ಸದ್ಯದಲ್ಲೇ ಇಡಿ ದಾಳಿ ನಡೆಯುತ್ತಾ? RSS ನೋಂದಣಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದಾಗಲೆಲ್ಲ ಬಿಜೆಪಿ ನಾಯಕರು ಅದ್ಯಾಕೆ ರಿಯಾಕ್ಟ್ ಮಾಡ್ತಿದ್ದಾರೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.